ರಚನೆ ಮಾಡಿದವರು ಯಾರು? ಯಾರು ರಚನೆ ಮಾಡಿದ್ರು? ಅನಾದಿ ನಿತ್ಯ ಸರಿ. ಅಂದರೆ ವೇದಗಳು ಯಾರು ರಚನೆ ಮಾಡಿದರು ಅಂದರೆ ಅನಾದಿ ಕಾಲದಿಂದ ವೇದಗಳು ಎಕ್ಸಿಸ್ಟೆಡ್ ಆ್ಯಂಡ್ ಎಕ್ಸಿಸ್ಟಿಂಗ್. ಅಪೌರುಷೇಯ ಅದನ್ನು ಟೆಕ್ನಿಕಲ್ ವರ್ಡ್ ಆಮೇಲೆ ಯೂಸ್ ಮಾಡೋಣ ಅಂತಂದರೆ ನೀವು ಹೇಳಿದ್ರೆ ಅಪೌರುಷೇಯ ಮೀನ್ಸ್ ಪುರುಷರಿಂದ ರಚಿಸಲ್ಪಟ್ಟಿಲ್ಲ. ಹಾಗಿದ್ರೆ ಸ್ತ್ರೀಯಿಂದ ರಚಿಸಲ್ಪಟ್ಟಿದ್ದ ಅಂತ ಅನ್ಕೋಬೇಡಿ. ಪುರುಷ ಅಂದರೆ ಕಾಮನ್ ಜೆಂಡರ್, ಆಯಿತಾ? ಅಪೌರುಷೇಯ. ಈ ವೇದಗಳು ಅಪೌರುಷೇಯ ಹೇಗೆ ಅರ್ಥ ಮಾಡ್ಕೊಳ್ಳೋದು ನಾವು? ಸ್ವಲ್ಪ ಕಾಂಪ್ಲೆಕ್ಸ್ ಅಲ್ಲ ಮಕ್ಕಳಿಗೆಲ್ಲ. ಅರಿವು ಮಾಡದೆ ಇದ್ದನ್ನ ಇದಕ್ಕಿಂತ ಬಂದುಬಿಡ್ತಾ ಆಕಾಶದಿಂದ ಅಂತ ಒಂದು ಡೌಟ್. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀವಿ. ನಿಮಗೆಲ್ಲರಿಗೂ ಪೈಥಾಗರಸ್ ಥಿಯರಮ್ ಗೊತ್ತು ಆಯಿತಾ? ಇನ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ L square plus B square is equal to H square. ಕರೆಕ್ಟಾ? ನಾನು ಮರ್ತೋಗಿದೆ. ಕರೆಕ್ಟಾ? ಈ ಪೈಥಾಗರಸ್ ಥಿಯರಮ್ ವಾಸ್ ಇಟ್ ಟ್ರೂ ಬಿಫೋರ್ ಪೈಥಾಗರಸ್ ಆರ್ ನಾಟ್? ಆಯಿತಾ? ಪೈಥಾಗರಸ್ ಥಿಯರಮ್ ವಾಸ್ ಟ್ರೂ ಈವನ್ ಬಿಫೋರ್ ದಿ ಬರ್ತ್ ಆಫ್ ಪೈಥಾಗರಸ್. ಅದೊಂದು ಅರ್ಥ ಮಾಡ್ಕೊಂಡು ಮನಸ್ಸಲ್ಲಿ ಇಟ್ಕೊಳ್ಳಿ ಸದ್ಯಕ್ಕೆ. ಅದೇ ಥರ ನ್ಯೂಟನ್ಸ್ ಲಾ, every action has equal and opposite reaction. ಎಷ್ಟನೇ ಲಾ? ಥರ್ಡ್ ಲಾ. Did it exist before Newton? Of course. Which means ಅನಾದಿ ಕಾಲದಿಂದ this law has been true, but somebody brought it to light. Similarly, ವೇದಗಳು existed from time immemorial. ಅನಾದಿ ಕಾಲದಿಂದ ವೇದಗಳು ಇದ್ದವು ಅಂತ ನಂಬಲಿಕ್ಕೆ ತೊಂದರೆ ಇಲ್ಲಲ್ಲ ಈ ಅನಾಲಜಿಯಿಂದ? ಎಲ್ಲರಿಗೂ ವೇದಗಳು ಆವಾಗಲಿಂದನೂ ಇದೆ ಅಂತ ಫಸ್ಟ್. ಬಟ್ ಹೂ ಬ್ರಾಟ್ ಇಟ್ ಟು ಲೈಟ್ ಫಾರ್ ದಿ ಫಸ್ಟ್ ಟೈಮ್? ಫಸ್ಟ್ ಬನ್ನಿ, ಹೂ ಬ್ರಾಟ್ ಇಟ್ ಟು ಲೈಟ್ ಫಾರ್ ದಿ ಫಸ್ಟ್ ಟೈಮ್? ಯಾರು ತಂದರು? ಎನಿ ಗೆಸ್? ಆನ್ಸರ್ ಈಸ್ ಆನ್ ದಿ ಬೋರ್ಡ್. ವೇದವ್ಯಾಸ. ಆನ್ಸರ್ ಈಸ್ ಹಿಯರ್. ವಿಷ್ಣು. ಯಾರು? ವಿಷ್ಣು. ಜೋರಾಗಿ ಹೇಳೋ. ವಿಷ್ಣು. ವಿಷ್ಣು ತನ್ನ ಈಸ್ ರೈಟ್. ಈಸ್ ರೈಟ್. ವಿಷ್ಣುವಿನ ಹಯಗ್ರೀವ ರೂಪದಿಂದ, ಹಯಗ್ರೀವ ಅಂತ ಇತ್ತ ತಲೆಯಲ್ಲಿ ಇದ್ದರೆ ಸರಿ, ಹಯಗ್ರೀವ ರೂಪದಿಂದ ಮೊಟ್ಟ ಮೊದಲಿಗೆ ವಿಷ್ಣು ಏನು ಮಾಡಿದ? ಹಯಗ್ರೀವ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ. ಯಾರಿಗೆ? ಚತುರ್ಮುಖ ಬ್ರಹ್ಮದೇವರು. ಸೊ ದ ಫಸ್ಟ್ ರೆಸಿಪಿಯಂಟ್ ಆಫ್ ವೇದ ಫ್ರಮ್ ಹಯಗ್ರೀವ ದೇವ ವಾಸ್ ಚತುರ್ಮುಖ ಬ್ರಹ್ಮ. ಕರೆಕ್ಟಾ? ಆ ಚತುರ್ಮುಖ ಬ್ರಹ್ಮದೇವರು ತದನಂತರ ಸರಸ್ವತಿ, ಭಾರತಿ, ಗರುಡ, ಶೇಷ, ರುದ್ರಾದಿ ದೇವತೆಗಳಿಗೆ ಬನ್ನಿ ಈಗ ಸ್ಟಾರ್ಟ್ ಮಾಡಿದ್ದೀವಿ. ವಿಲ್ ಟೇಕ್ ಯು ಥ್ರೂ ಎ ಗೈಡೆಡ್ ಟೂರ್. ಈ ವೇದಗಳನ್ನು ಈ ಹಯಗ್ರೀವ ರೂಪಿ ಪರಮಾತ್ಮ ಮೊಟ್ಟ ಮೊದಲಿಗೆ ನಮಗೆ ಕೊಟ್ಟವರು ಚತುರ್ಮುಖ ಬ್ರಹ್ಮದೇವರಿಂದ. ಅದು ಅರ್ಥ. ಚತುರ್ಮುಖ ಬ್ರಹ್ಮದೇವರು ಮತ್ತೆ ದೇವತೆಗಳಿಗೆ ಪಾಸ್ ಆನ್ ಮಾಡಿದ್ರು. ಸರಿ, ವಿಚ್ ಮೀನ್ಸ್ ಈ ವಾಂಗ್ಮಯಕ್ಕೆ ಫಸ್ಟ್ ಮೂಲ ಯಾವುದು? ವೇದಗಳು. ರೈಟ್ ಕ್ಲಿಯರ್. ಓಕೆ. ಚತುರ್ಮುಖ ಬ್ರಹ್ಮದೇವರು ಯಾಕೆ ಆರಿಸ್ಕೊಂಡ ದೇವರು? ಬೇರೆ ಯಾರನ್ನ ಆರಿಸ್ಕೋಬೋದಾಗಿತ್ತು. ವೈ ಡಿಡ್ ಹಿ ಚೂಸ್? ಯಾಕೆ ಚತುರ್ಮುಖ ಬ್ರಹ್ಮ? ವೈ ನಾಟ್ ಗರುಡ? ವೈ ನಾಟ್ ರುದ್ರ? As a creator, something has to be created.
ರೈಟು, ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು, ವಿಷ್ಣು ಒಳಗಡೆ ನಿಂತು, ಅದು ಬೇರೆ ವಿಷಯ. ಬಟ್ ವೈ ಡಿಡ್ ಈ ಸೆಲೆಕ್ಟ್? ಒಬ್ರು ಹೇಳ್ಬೋದು ಮೊದಲು ಹುಟ್ಟಿದವನೇ ಅವನು. 4 Vedas, 4 heads. ಅದು ಆಮೇಲೆ 5 heads ಆಯ್ತಾ, ಅದು ಆಮೇಲೆ ಯಾವುದು ಅವ್ರು ಯಾರಂತ ಹೇಳೋದು ಬೇಡ ನನಗೆ. ನನ್ನ ಕ್ವಶನ್ ಗರುಡ ಯಾಕೆ ಸೆಲೆಕ್ಟ್ ಮಾಡಿಲ್ಲ? ದೇವರಿಂದ ಉಪದೇಶ ಪಡೆಯಲು ಓನ್ಲಿ ಅಧಿಕಾರಿ ಈಸ್ ಬ್ರಹ್ಮವಾಯು, ಡೈರೆಕ್ಟ್ ಉಪದೇಶ. ಈ ಕಾನ್ಸೆಪ್ಟ್ಸ್ ಎಲ್ಲ ಮಧ್ವಾಚಾರ್ಯರು ಕೊಟ್ಟಿದ್ದಾರೆ, ಅದಕ್ಕೆ ಐ ಆಮ್ ಹೈಲೈಟಿಂಗ್ ದಟ್. ಸೊ ತದನಂತರ ಗರುಡ ಶೇಷಾದಿಗಳಿಗೆ ಉಪದೇಶ ಮಾಡುವರು ಬ್ರಹ್ಮದೇವರು, ವಾಯುದೇವರು. ಅದಕ್ಕೋಸ್ಕರ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡಿದರು. ಆ ವಾಂಗ್ಮಯ ಮೂಲ ಅದೇನಾಯಿತು, ಮೂಲ ಮಹಾಭಾರತ ಥರ ಮೂಲ ರಾಮಾಯಣ ಇದೆ. ಅದನ್ನು ಯಾರು ರಚನೆ ಮಾಡಿದ್ರು? ವಾಲ್ಮೀಕಿ. ಅದು ಮೂಲ ರಾಮಾಯಣ ಅಲ್ಲ. ಇಲ್ಲಿ ನೋಡಿ ಆನ್ಸರ್ ಇದೆ ನೋಡಿ. 3 ಕೋಟಿ ವಿಸ್ತೃತ. ಬನ್ನಿ ಎಲ್ಲರೂ ಬನ್ನಿ, ವಿಲ್ ಟೇಕ್ ಯು ಥ್ರೂ ಎ ಗೈಡೆಡ್ ಟೂರ್. ಹಯಗ್ರೀವ ರೂಪಿ ಪರಮಾತ್ಮ ಶತಕೋಟಿ ವಿಸ್ತೃತವಾದ ಮೂಲ ರಾಮಾಯಣನ ರಚನೆ ಮಾಡಿದರು. ಅದು ಉಪಲಬ್ಧಿ ಇಲ್ಲ, ನಮ್ಮ ಯೋಗ್ಯತೆ ಇಲ್ಲ, ಸಿಕ್ಕಿಲ್ಲ. ಮಧ್ವಾಚಾರ್ಯರಿಗೆ ಸಿಕ್ತು. ಅಂದರೆ ಏನೋ ವಾಯುದೇವರು ಅವೆಲ್ಲ ನೋಡಿದ್ದಾರೆ, ಆಯಿತಾ. ಅದೇ ರೀತಿ ಶತಕೋಟಿ ಪಂಚರಾತ್ರವನ್ನು ಯಾರು ನಮ್ಮ ಅವತಾರ ರೂಪಿ ನಾರಾಯಣ ಇದನ್ನು ಡೈರೆಕ್ಟ್ ನಾರಾಯಣ ಪಾಯಿಂಟ್ ಇಟ್. ಆಮೇಲೆ ಶತಕೋಟಿ ಇರ್ತಕ್ಕಂಥ ಆದಿ ಭಾಗವತ, ನಮಗೆ ಗೊತ್ತಿರೋ ಭಾಗವತ ಯಾವುದು? ವೇದವ್ಯಾಸರು ಮಾಡಿದ ಭಾಗವತ ಅಲ್ವಾ. ಆದರೆ ಇದಕ್ಕಿಂತ ಮುಂಚಿತವಾಗಿ ಒಂದು ಭಾಗವತ ರಚನೆ ಆಗಿತ್ತು, ಅದು ನಾರಾಯಣ ದೇವರಿಂದ. ಹೂ ಇಸ್ ನಾರಾಯಣ? ಸಾಕ್ಷಾತ್ ವಿಷ್ಣು. ಅದೇ ರೀತಿ ಬ್ರಹ್ಮತರ್ಕ ಅಂತ ನಾರಾಯಣ. ಸೊ ಈ ವಾಂಗ್ಮಯಕ್ಕೆ ದಿ ಫಸ್ಟ್ ಕಾಂಟ್ರಿಬ್ಯೂಟರ್ ವಾಸ್ ಅಪೌರುಷೇಯ ವೇದ, ದ ಸೆಕೆಂಡ್ ಕಾಂಟ್ರಿಬ್ಯೂಟರ್ ವಾಸ್ ಸಾಕ್ಷಾತ್ ಪರಮಾತ್ಮ. ಅರ್ಥ ಆಯ್ತಲ್ವಾ? ಈಗ ನಾವು ಯಾಕೆ ಇದನ್ನು ಮಾಡ್ತಾ ಇದ್ದೀವಿ? ಯಾವ ಮಂಗಳ ನಡೀತಾ ಇದೆ ಇವಾಗ? ಸುಧಾ. ಶ್ರೀಮನ್ಯಾಯ ಸುಧಾ. ಎಲ್ಲರೂ ಹೇಳಿ. ದಟ್ ಈಸ್ ದಿ ಕಂಪ್ಲೀಟ್ ನೇಮ್ ಆಫ್ ದಟ್ ಗ್ರಂಥ. ಅದನ್ನು ನಾವು ಶಾರ್ಟ್ಕಟ್ ಮಾಡೋದು ಬೇಡ. ಸುಧಾಮಂಗಳ ಅನ್ಬೋದು, ಆದರೆ ತಿಳ್ಕೋಬೇಕು. ಅದಕ್ಕೆ ಮೂಲ ಎಲ್ಲಿಂದ ಬಂತು ಅಂತ ಮೊದಲು ವೇದಗಳಿಂದ ಶುರುವಾಯಿತು. ಅದಕ್ಕೆ ಪಂಚರೂಪೀಯ ಪ್ರಪಂಚ, ಅದರಿಂದ ನಮಗೆ ಶುರುವಾಯಿತು ಅಂತ. ಈಗ ಈ ಸ್ಟಾಲ್ದು ಗೊತ್ತಾಯ್ತಲ್ಲ, ವಿಷ್ಣುವಿನ ಈ ವಾಂಗ್ಮಯಕ್ಕೆ ಕಾಂಟ್ರಿಬ್ಯೂಷನ್ ಏನು, ಅದಕ್ಕೆ ಎಲ್ಲ ಬರೀ ವಿಷ್ಣು ರೂಪನೇ ನೋಡ್ತಾ ಇದ್ದೀವಿ. ಹೌದಾ? ಅಲ್ಲಿ 100 ಕೋಟಿ ಅಂದರೆ ಶತಕೋಟಿ ಲೆಂತ್ ಆಫ್ ದಟ್. ಇದು ಇಷ್ಟು ಅಕ್ಷರ ಆದರೆ ಒಂದು ಗ್ರಂಥ ಅಂತ ಇರ್ತದೆ. ಶತಕೋಟಿ ವಿಸ್ತೃತವಾದ ಶ್ಲೋಕಾತ್ಮಕವಾದ ಒಂದು ಗ್ರಂಥ ಅಂತ ಅರ್ಥ. ಕ್ಲಿಯರ್ ಆಯ್ತಲ್ವಾ? ಇದು ದೇವರ ಒಂದು ಕಾಂಟ್ರಿಬ್ಯೂಷನ್. ಅವಾಗ ಏನು ಮಾಡಿದ್ರು ಗೊತ್ತಾ? ಅಸುರರು ವೇದಗಳನ್ನು ಅಪಹಾರ ಮಾಡಿಬಿಟ್ರು. ಹೈಗ್ರೀವ ದೇವರು ಕೊಟ್ಟರು. ಅಪಹಾರ ಮಾಡಿದ್ರು ಅಂದರೆ ಏನರ್ಥ? ವೇದಗಳಿಗೆ ಅಪಅರ್ಥವನ್ನು ಹೇಳಲಿಕ್ಕೆ ಶುರು ಮಾಡಿದ್ರು. ಆವಾಗ ಕೆಕ್ಕಾಬಿಕ್ಕಿ ಆಗ್ಬಿಟ್ಟು ದೇವತೆಗಳು ವಾಟ್ಸ್ ಹ್ಯಾಪ್ನಿಂಗ್ ಅಂತ. ಆವಾಗ ಏನು ಮಾಡಿದ ದೇವರಂದರೆ, ನಾನೇ ಬರ್ತೀನಿ, ಏನೋ ನಾನೇ ಅವತಾರ ಮಾಡಿ ಅದನ್ನು ಸರಿಪಡಿಸ್ತೀನಿ ಅಂತ ನೆಕ್ಸ್ಟ್ ಸ್ಟಾಲಲ್ಲಿ ಅವತಾರ ಮಾಡಿದ. ಬನ್ನಿ, ಎಲ್ಲಿ ಬಂದಿದ್ದೀವಿ? ಬದರಿಕಾಶ್ರಮಕ್ಕೆ ಬನ್ನಿ. ಹೌದಾ? ಯಾಕೆ ಬದರಿಕಾಶ್ರಮ? ನೋಡಿ, ಚಿತ್ರ ನೋಡಿ, ಎಂಜಾಯ್ ದಿ ಎಕ್ಸ್ಪೀರಿಯನ್ಸ್, ದಿ ವಿಷನ್, ಎಕ್ಸ್ಪೀರಿಯನ್ಸ್ ದಿ ವಿಜುವಲ್ಸ್. ಹೌದಾ? ಬದರಿಕಾಶ್ರಮ ಏನು? ದೇವರು ಭಗವಾನ್ ದೇವರು ಏನು ಮಾಡ್ದ? ದೇವರು ಬಾಮ ಯಂಗ್ಸ್ಟರ್ಸ್ ಬರ್ಬೇಕು, ನಮಗೆ ನೆಕ್ಸ್ಟ್ ಜನ್ರೇಷನ್ ನೀವೇ ಪಾಸ್ ಆನ್ ಮಾಡಬೇಕು. ದೇವರು ಏನು ಮಾಡ್ದ? ಯಾರೋ ಒಬ್ಬ ಕೈ ದೇವರು ಏನು ಮಾಡ್ದ ಅಂದರೆ ವೇದವ್ಯಾಸ ರೂಪಿಯಿಂದ ಅವತಾರ ಮಾಡ್ದ. ಯಾವ ರೂಪ? ವೇದವ್ಯಾಸ. ಪರಾಶರ ಋಷಿಗಳಿಂದ ಅವನು ಹುಟ್ಟದ. ಅದು ನಮಗೆ ಗೊತ್ತು. ಅವನ ವರ್ಕ್ ಏನು ಗೊತ್ತಾ? ಹುಟ್ಟಿದ ತಕ್ಷಣ 10 ವರ್ಷ ಬಾಲಕ ಆಗಿದ್ದ. ದೇವರಿಗೆ ಕಾಯಬೇಕಾಗಿಲ್ಲ, ಆನಂತರ ಮುಗಿಸ್ಕೊಂಡು ದೊಡ್ಡವನಾಗಬೇಕು ಅಂತ. ಇದ್ದಕ್ಕಿದ್ದಂಗೆ ದೊಡ್ಡವನಾಗಿ ವೇದಗಳ ವಿಭಾಗ ಮಾಡಿದ. ಕಕ್ಕಾಬಿಕ್ಕಿ ಎಲ್ಲ ಮಿಕ್ಸ್ ಆಗೋಯ್ತು. ಆ ಜಿಕ್ಸಾ ಪಜಲಲ್ಲಿ ಋಗ್ವೇದಕ್ಕೆ ಅಲ್ಲಿ ಹೋಗಿ ಪ್ಲೇಸ್ ಮಾಡ್ದ, ಗೊತ್ತಾಗತ್ತಲ್ಲ ಜಿಕ್ಸಾ ಪಜಲಲ್ಲಿ. ಆಮೇಲೆ ಯಜುರ್ವೇದನ ಅಲ್ಲಿ ಪ್ಲೇಸ್ ಮಾಡ್ದ, ಅಥರ್ವ ವೇದ, ಎಲ್ಲ ವೇದಗಳನ್ನು ಸರಿಯಾದ ಪ್ಲೇಸ್ ಹೋಲ್ಡರ್ನಲ್ಲಿ ಹಾಕಿಬಿಟ್ಟು ಅದರ ಸಮೀಚೀನವಾದ ಅರ್ಥವನ್ನು ಎಲ್ಲರಿಗೂ ಬೆಳಕು ಚೆಲ್ಲಿದ. ಯಾರು? ವೇದವ್ಯಾಸ ದೇವರು. ಅವ್ರು ಏನೇನು ರಚನೆ ಮಾಡಿದರು ಇಲ್ಲಿ ನೋಡಿ. ಈ ಕಡೆ ಈ ಬೋರ್ಡ್ ಬ್ಲಾಕ್ ಮಾಡಬಾರ್ದು, ಈ ಕಡೆ ಬಾಬು. ಭಗವಾನ್ ವೇದವ್ಯಾಸರ ವಾಂಗ್ಮಯ ಎಲ್ಲಿಂದ ಶುರು? ವೇದ ವಿಭಾಗವನ್ನ ಮಾಡಿ, ಆಮೇಲೆ ಬ್ರಹ್ಮ ಸೂತ್ರಗಳು. ಸೂತ್ರ ಅಂದ್ರೆ ಏನು? ಫಾರ್ಮುಲಾ. ಬ್ರಹ್ಮನನ್ನು
ಪಡೆಯಲು ಫಾರ್ಮುಲಾ ಏನು ಅಂತ ಬರೆದವ್ರು ಯಾರು? ವೇದವ್ಯಾಸದೇವರು. ಅದೇ ಬ್ರಹ್ಮಸೂತ್ರ. ಆದರೆ ನಮ್ಗೆ ಅಷ್ಟು ಈಸಿ ಅರ್ಥ ಆಗ್ಬಿಡಲ್ಲ. ಫಾರ್ಮುಲಾ ಅಂದ ತಕ್ಷಣ ಅರ್ಥ ಆಗ್ಬಿಡುತ್ತೆ. ಯಾವುದು? -b ± √b² - 4ac/2a. ಏನದು? ಅದು ಫಾರ್ಮುಲಾ. ಅಷ್ಟು ಈಸಿಯಾ? ಆದರೆ ಆ ಫಾರ್ಮುಲಾನಲ್ಲಿ ಎ ಬಿ ಸಿ ಏನಂತ ಅರ್ಥ ಆಗಿಲ್ಲ ಅಂದರೆ ನಮ್ಗೆ ಅರ್ಥ ಆಗಲ್ಲ. ಬ್ರಹ್ಮಸೂತ್ರಗಳು ಬರೆದು ಬಿಟ್ರು. ಆ ಫಾರ್ಮುಲಾನಲ್ಲಿ ಯಾವುದು ಕಾನ್ಸ್ಟೆಂಟ್ಸು, ಯಾವುದು ವೇರಿಯಬಲ್ಸು ಅಂತ ಹೇಳ್ಕೊಟ್ಟವ್ರು ಯಾರು? ಮಧ್ವಾಚಾರ್ಯ. ಅರ್ಥ ಆಯ್ತಲ್ಲ? ಕನೆಕ್ಟ್ ಮಾಡ್ತಾ ಇದ್ದೀರಾ ಮಾಡರ್ನ್ ಸೈನ್ಸ್ಗೂ ಮಾಡರ್ನ್ ಮ್ಯಾಥಮೆಟಿಕ್ಸ್ಗೂ. ಅಷ್ಟಾದಶ ಪುರಾಣಗಳನ್ನು ರಚನೆ ಮಾಡಿದ್ರು. 18 ಪುರಾಣಗಳನ್ನು ರಚನೆ ಮಾಡಿದ್ರು. ಯಾಕೆ? ಆ ಪುರಾಣ ಎಂಬ ವಾಂಗ್ಮಯ ರಾಶಿ ಅದು ಪರಮಾತ್ಮನ ಗುಣಗಳನ್ನು ಅಚ್ಚುಕಟ್ಟಾಗಿ ಹೇಳ್ಕೊಂಡು ಎಲ್ಲ ಬನ್ನಿ ಸರಿಯಾಗಿ ಹೇಳ್ಕೊಡೋ ಒಂದು ಪ್ರಕ್ರಿಯೆ. ಅದು ವೇದವ್ಯಾಸ ದೇವರ ಕಾಂಟ್ರಿಬ್ಯೂಷನ್. ಈ ಲಿಸ್ಟ್ ನೋಡಿದ್ರೆ ಅವರು ಎಷ್ಟು ಪುರಾಣಗಳು ಮಾಡಿದ್ದಾರೆ, ವೇದ ವಿಭಾಗವನ್ನು ಮಾಡಿದ್ದಾರೆ, ನಿರುಕ್ತವನ್ನು ರಚನೆ ಮಾಡಿದ್ದಾರೆ ಅಂತ ಈ ಸೇರಲ್ಲಿ ಡೀಟೇಲ್ ಹೇಳಕ ಅದು ಷಡಂಗಗಳು. ವೇದಾಂತ, ನಿರುಕ್ತ, ವ್ಯಾಕರಣ ಅಂತ ಅದರಲ್ಲಿ ಒನ್ ಆಫ್ ದೆಮ್. ಇಷ್ಟು ರಚನೆ ಮಾಡಿದ್ರು ವೇದವ್ಯಾಸ. ಸೊ ವೇದವ್ಯಾಸ ಭಗವಾನ್ಗೆ ಆ ವೇದ ಒಂದು ನಿಮಿಷ ಪೇಷನ್ಸ್, ಬಹಳ ಅವಸರ ಪಡ್ತಾ ಇದ್ದೀರಾ. ವೇದವ್ಯಾಸ ದೇವರು ಏನ್ ಮಾಡಿದ್ರು ಗೊತ್ತಾ? ಇವೆಲ್ಲ ಮಾಡಿದ್ರು. ಎಲ್ಲರಿಗೂ ಹೆಂಗೆ ಅರ್ಥ ಆಗ್ಬೇಕ್ರಿ? ಅವ್ರೇನಾದ್ರು ಮಗನ್ ಕರೆದ್ರು. ಯಾರು ಅವ್ರ ಮಗ? ದೇವ್ರ ಮಗ ಯಾರು? ದೇವರು. ನೀನು ಬಾ ನನ್ನ ಜೊತೆ. ಅದಕ್ಕೆ ಮಧ್ವಾಚಾರ್ಯರು ಅವತಾರ ಮಾಡಿದ್ರು. ಯಾಕೆ? ವಾಯು ಅವತಾರಿಗಳು ಅವರು. ನಾನು ಮಾಡಿದ್ದನ್ನ ಇನ್ನೂ ಸುಲಲಿತವಾಗಿ ಅದನ್ನ ಅರ್ಥಗರ್ಭಿತವಾಗಿ ಎಲ್ಲರಿಗೂ ಹೇಳ್ಕೊಡ್ಲಿಕ್ಕೆ ನೀನು ಅವತಾರ ಮಾಡು ಅಂತ ಮಧ್ವಾಚಾರ್ಯ ಅವತಾರ ಮಾಡಿದ್ರು. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣ ಪ್ರಜ್ಞಸ್ತುತಿಯಸ್ತು ಭಗವತ್ಪಾದ ಸಾಧನೆ. ವೇದವ್ಯಾಸರ ವಾಂಗ್ಮಯ ಆದ ಮೇಲೆ ನಮಗೆ ಕೊಟ್ಟ ವಾಂಗ್ಮಯ ಮಧ್ವಾಚಾರ್ಯರಿಂದ. ಅವ್ರೇನ್ ಮಾಡೋದು ಗೊತ್ತಾ? ಬದ್ರಿಕಾಶ್ರಮಕ್ಕೆ ಹೋದ್ರು. ಅವ್ರ ಹತ್ರನೇ ಪಾಠ ಫುಲ್ ಒಳ್ಳೆದಿದೆಯಾ ಅಂತ ನಾನು ಮಾತಾಡ್ತೀನಿ. ಓಕೆ, ಕೇಳಿಸ್ತಾ ಇದೆಯಲ್ಲ? ಆ ವೇದವ್ಯಾಸರ ಹತ್ರ ಸಂಪೂರ್ಣ ಬ್ರಹ್ಮಸೂತ್ರಗಳ ಪಾಠ, ಎಲ್ಲ ಪುರಾಣಗಳ ಪಾಠ. ಹೇಗಿರ್ಬೇಕಲ್ಲ? ಸಾಕ್ಷಾತ್ ಭಗವಾನ್ ವೇದವ್ಯಾಸರು ಅವರು ಎದುರುಗಡೆ ಮಧ್ವಾಚಾರ್ಯನ ಕೂರಿಸ್ಕೊಂಡು ಎಲ್ಲ ಅಲ್ಲಿರ್ತಕ್ಕಂಥ ಋಷಿ ಮುನಿಗಳಿಗೆಲ್ಲ ಪಾಠ ಹೇಳೋದು. ಇವ್ರೇನು ಹೇಳೋದು ಅಂತ? ಅಪ್ಪ ನಾನು ಹೋಗಲ್ಲ ಅಂತ. ಎಲ್ಲಿ? ವಾಪಸ್ ಹೋಗಲ್ಲ, ಭೂಲೋಕಕ್ಕೆ ಹೋಗಲ್ಲ, ನಿನ್ನ ಜೊತೆನೆ ಪಾಠ ಕೇಳಿಸ್ಕೊಂಡು ಇದ್ದು ಬಿಡ್ತೀನಿ ಅಂದ್ಬಿಟ್ರು. ಇವ್ರಪ್ಪ ಅಂದ, ಏ ಬಿಗಡ್ಗಯ, ಕಾಮ್ ಬಿಗಡ್ಗಯ, ಯಾಕಂದ್ರೆ ನಾನು ಕಳಿಸಿದ್ದೇ ನಿನಗೆ ಎಲ್ಲರಿಗೂ ನಮ್ಮಂತ ಉದ್ಧಾರ ಮಾಡೋಕ್ಕೆ, ನೀನು ಇಲ್ಲಿದ್ಬಿಟ್ರೆ ಏನು ಎಕ್ಸಿಟ್ ಆರ್ಡರ್ ಬರೋದು ನೀನು ಅಂತ. ಅಪ್ಪ ಹೇಳಿದ ಮೇಲೆ, ಸಾಕ್ಷಾತ್ ಪರಮಾತ್ಮ ಹೇಳಿದ ಮೇಲೆ ಬೀಟೋ, ಇನ್ಯಾರು ಅದನ್ನ ಉಲ್ಲಂಘನೆ ಮಾಡತಕ್ಕದ್ದಲ್ಲ. ಅವ್ರು ಏನು ಹೇಳಿದ್ರು ವೇದವ್ಯಾಸರಂದ್ರೆ, ಇನ್ನೂ ಭೂಲೋಕದಲ್ಲಿ ಮಹಾನ್ ಸಜ್ಜನರೆಲ್ಲ ಇದ್ದಾರೆ. ಆ ಸಜ್ಜನರಿಗೆಲ್ಲ ಉದ್ಧಾರ ಮಾಡಲಿಕ್ಕೆ ನಾನು ಹೇಳಿದ ಉಪದೇಶವನ್ನ ನೀನು ಸರಿಯಾಗಿ ಅರ್ಥಗರ್ಭಿತವಾಗಿ ಮತ್ತೆ ಪುನಃ ಪ್ರಚಾರ ಮಾಡು ಅಂತ ಆರ್ಡರ್ ಮಾಡಿದ ತಕ್ಷಣ ತಥಾಸ್ತು ಅಂತ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟರು. ಹೊರಟು ಏನು ಮಾಡಿದ್ರಂದ್ರೆ 37 ಗ್ರಂಥಗಳನ್ನು ರಚನೆ ಮಾಡಿದರು. ಎಷ್ಟು ಗ್ರಂಥಗಳನ್ನ? ಆ 37 ಗ್ರಂಥಗಳು ಯಾವುದು ಅಂತ ಇಲ್ಲಿ ಲಿಸ್ಟ್ ಅಲ್ಲಿ ಇದೆ. ಹೋದ್ರಿ ಯಾರು? ನಾನು ಮೇಷ್ಟ್ರು ಪರವಾಗಿಲ್ಲ. ಬ್ರಹ್ಮಸೂತ್ರ, ಹೇಳಿ. ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ, ಅನುಭಾಷ್ಯ. ಅಂದ್ರೆ ಇದು ಬ್ರಹ್ಮಸೂತ್ರಗಳಿಗೆ ಸಂಬಂಧಪಟ್ಟ ಆ ಕೃತಿಗಳು. ಹಾಗೆ ಉಪನಿಷತ್ತುಗಳಿಗೆ ಭಗವದ್ಗೀತಾ ವಾಸ್ ಮಿಸ್ಇಂಟರ್ಪ್ರಿಟೆಡ್. ಎಲ್ಲರೂ ಹತ್ರ ಬನ್ನಿ, ಈಗ ಕೇಳಿ, ಆಮೇಲೆ ನೋಡಿ. ಭಗವದ್ಗೀತಾ ವಾಸ್ ಮಿಸ್ಇಂಟರ್ಪ್ರಿಟೆಡ್. ಮಾಡರ್ನ್ ಭಗವದ್ಗೀತಾ ಅಂತ. ಏನ್ ಮಾಡರ್ನ್ ಭಗವದ್ಗೀತಾ? ಮಧ್ವಾಚಾರ್ಯರ ಬರದ ಭಾಷ್ಯ ಇಟ್ಕೊಂಡ್ರೆ ಭಗವದ್ಗೀತಾ ಅರ್ಥ ಆಗುತ್ತೆ. ಯಾಕೆ? ಹೇಳಿದ್ದು ಕೃಷ್ಣ, ಆಯ್ತಾ? ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ಯಾರು? ಮೊದಲು ವಾಯುದೇವರು, ಅವರು ಮಧ್ವಾಚಾರ್ಯರು. ಅವ್ರು ಹೇಳಿದ ಅರ್ಥ ಕರೆಕ್ಟ್ ಆಗಿರುತ್ತೆ ಅಂತ ಅವರು ವಾಂಗ್ಮಯ. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಅಂತ ರಚನೆ ಮಾಡಿದವರು ಯಾರು? ಮಧ್ವಾಚಾರ್ಯರು. ಆ ಮಧ್ವಾಚಾರ್ಯರು ಮತ್ತೆ ಆಚಾರ, ಸದಾಚಾರ ಸ್ಮೃತಿ, ಆಚಾರವಂತರು ಯಾಕೆ ಹೇಳಬೇಕು? ಇವತ್ತು ಔಟ್ ಆಫ್ ಸಿಲೆಬಸ್ ಆಚಾರ ಅಂತ ಮಾಡಿಬಿಟ್ರೆ ನಮ್ಗೆ ಇಲ್ಲಿಂದ ಬೆಳೆಸ್ಬಿಡ್ತಾರೆ. ಯಾಕೆ? ಡೋಂಟ್ ಟೆಲ್ ಮೀ ಡೂಸ್ ಆ್ಯಂಡ್ ಡೋಂಟ್ಸ್, ಐ ಇವಾಲ್ವ್ ಬೈ ಮೈ ಸೆಲ್ಫ್ ಅಂತ. ಅಲ್ಲ, ಮಧ್ವಾಚಾರ್ಯ ಏನು ಹೇಳಿಬಿಡ್ತಾ? ಕರ್ಮಣ ಜ್ಞಾನಮಾಪ್ನೋತಿ ಅಂದ್ರೆ ಕರ್ಮ ಮಾಡೋದರಿಂದ, ಸತ್ಕರ್ಮ ಅನುಷ್ಠಾನದಿಂದ ಜ್ಞಾನ. ಜ್ಞಾನ ಯಾವುದು? ಬ್ರಹ್ಮನ ಜ್ಞಾನ ಆಗುತ್ತೆ. ಅವ ನಾವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಪಾಸಿಬಲ್. ಅದು ಹೇಳಿದ್ದು ಕಾಂಟ್ರಿಬ್ಯೂಷನ್ ಯಾರು? ಮಧ್ವಾಚಾರ್ಯರ ವಾಂಗ್ಮಯ. ಅದಕ್ಕೆ 3 ಹೊತ್ತು ಸಂಧ್ಯಾವಂದನೆ ಮಾಡಬೇಕು, ಆಯ್ತಾ? ಹೆಣ್ಮಕ್ಳು ತುಳಸಿ ಪೂಜೆ ಮಾಡಬೇಕು. ಇದು ಕಾಂಟೆಕ್ಸ್ಟ್ ಇಲ್ಲದೆ ನಾವು ಹೇಳಿದ್ರೆ
ವೆರಿ ರಿಚುವಲಿಸ್ಟಿಕ್ ಪೀಪಲ್ ಅಂತ ನಾವು ಚಪ್ಪಾಳೆ ತರ್ತೀವಿ ಅವ್ರನ್ನ. ಯಾರು ಹೇಳ್ತಾರೋ ಅದಲ್ಲ. ವಿ ಆರ್ ನಾಟ್ ರಿಚುವಲಿಸ್ಟಿಕ್. ರಿಚುವಲ್ಸ್ ಆರ್ ಪಾರ್ಟ್ ಆಫ್ ಅವರ್ ಲೈಫ್. ಒಪ್ಕೋತೀರಾ ಎಲ್ಲರೂ? ರೈಟ್. ಯಾಕೆ ಹೇಳ್ತೀನಿ ಅಂದರೆ, ಬ್ರಷಿಂಗ್ ದ ಟೀತ್ ಅಂತೂ ರಿಚುವಲ್ ಅನ್ಬೋದಲ್ಲ ನಾನು. ಸೊ ಐ ಡೋಂಟ್ ವಾಂಟ್ ಟು ಬಿ ರಿಚುವಲ್. ಡೋಂಟ್ ಬ್ರಷ್ ಯುವರ್ ಟೀತ್. ಪಾಸಿಬಲ್? ಇಟ್ ಕಮ್ಸ್ ಅಂಡರ್ ರುಟೀನ್. ಅದು ನಾವು ಮನಸ್ಸಿಗೆ ತಟ್ಕೋಬೇಕು. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ? ಮಧ್ವಾಚಾರ್ಯರ ವಾಂಗ್ಮಯದಲ್ಲಿ ವೆರಿ ಸಿಂಪಲ್ ಲ್ಯಾಂಗ್ವೇಜ್ ಅನುಭವ ಪ್ರಕಾರ ಮಧ್ವಾಚಾರ್ಯರು ನಮಗೆ ಉಪದೇಶ ಮಾಡಿದ್ದಾರೆ. ಹಿ ಗೋಸ್ ಟು ದಟ್ ಎಕ್ಸ್ಟೆಂಟ್. ಅರ್ಥ ಆಯ್ತಲ್ಲ? ನಾವೇನು ಅನ್ಕೊಂಡ್ಬಿಡ್ತೀವಿ, ಮಧ್ವಾಚಾರ್ಯರು ಮಡಿ ಆ ಪುಸ್ತಕ ಶ್ರವಣ ಮಾಡಲಿಕ್ಕೆ ಏನಿದೆ? ಯಾರ್ಯಾರು ಅಧಿಕಾರಿಗಳಿದ್ದಾರೆ ಅವರು ಓದಬೇಕು, ಬೇರೆಯವರು ಶ್ರವಣ ಮಾಡಿಕೊಂಡು ಈ ಇಂಟಲೆಕ್ಚುಯಲ್ ಎಕ್ಸಲೆನ್ಸ್ ಆಫ್ ಮಧ್ವಾಚಾರ್ಯ ನಾವು ಈ ಮತದಲ್ಲಿ ಹುಟ್ಟಿ ನಾವು ಖಂಡಿತ ಈ ಜನ್ಮದಲ್ಲಿ ತಿಳ್ಕೋಬೇಕು. ಆ ಎಕ್ಸ್ಪೀರಿಯನ್ಸ್ ನಿಮಗೆ ಬರಲಿಕ್ಕೆ ಒಂದು ಸ್ಮಾಲ್ ಪೆನ್ಸಿಲಿನ್ ಇಂಜೆಕ್ಷನ್ ಕೊಡುವಾಗ ಒಂದು ಟೆಸ್ಟ್ ಡೋಸ್ ಕೊಡ್ತಾರಲ್ಲ, ನಾವು ಚುಚ್ಚಲ್ಲ, ಮನಸ್ಸಿಗೆ ಹೇಳ್ಕೊಡ್ತೀವಿ ಅಷ್ಟೇ. ಆಯ್ತಾ? ಆಚಾರ, ಶ್ರುತಿಗಳು, ಸ್ತೋತ್ರಗಳು, ಎಷ್ಟು ಒಳ್ಳೆ ಸ್ತೋತ್ರಗಳು. ದ್ವಾದಶ ಸ್ತೋತ್ರ, ಕಂದುಕ ಸ್ತುತಿ, ಆಮೇಲೆ ದಶ ಪ್ರಕರಣಗಳು, ಆಮೇಲೆ ಇತಿಹಾಸ. ಒಂದು ಮಾತ್ರ ಇಂಪಾರ್ಟೆಂಟ್, ಮೂಲ ಮಹಾಭಾರತ ಯಾರು ರಚನೆ ಮಾಡೋದು? ಆರ್ ಯು ಆಲ್ ವಿತ್ ಮೀ? ಕೇಳಿಸ್ತಾ ಇದೆಯಾ? ಸ್ವಲ್ಪ ಟೈಮ್ ಆದ್ರೆ ತೊಂದರೆ ಇಲ್ಲ ಅಲ್ಲ? ನಾನು ಮನೆಗೆ ಹೋಗುವ ಊಟಕ್ಕೆ, ನಾನು ಮಠದಲ್ಲೇ ಊಟ ಮಾಡ್ತೇನೆ. ಈಗ ಮೂಲ ಮಹಾಭಾರತ ರಚನೆ ಮಾಡಿದವರು ಯಾರು? ಗಣಪತಿ. ಮೂಲ ಗಣಪತಿ ಬರೆದವರು ವೇದವ್ಯಾಸರು ಮೂಲ ಮಹಾಭಾರತ ಬರೆದರು. ಅವರು ಮಹಾಭಾರತ ಯಾವಾಗ ಬರೆದ್ರು ಗೊತ್ತಾ? ಬಿಫೋರ್ ಮಹಾಭಾರತ. ಬಿಫೋರ್ ಮಹಾಭಾರತ. ಕ್ಯಾನ್ ಯು ಎಕ್ಸಾಕ್ಟ್ಲಿ ಟೆಲ್ ಹೌ ಮಚ್ ಬಿಫೋರ್? 600 years ಬಿಫೋರ್ ಮಹಾಭಾರತ ಹ್ಯಾಪೆಂಡ್. ವೇದವ್ಯಾಸರು ಮಹಾಭಾರತ ರಚನೆ ಮಾಡಿದರು. ನಮಗೂ ನಿಮಗೂ ಸಾಧ್ಯನಾ? ಅದಕ್ಕೆ ಸಾಕ್ಷಾತ್ ಭಗವಾನ್ ವೇದವ್ಯಾಸರು ಅಂತ ಯಾಕೆ ಹೇಳ್ತೀವಿ? ಸಾಕ್ಷಾತ್ ಪರಮಾತ್ಮನ ಅವತಾರ. ಅದಕ್ಕೆ ಹೊಸ ಎಂತ ಡೀಟೇಲ್ ಗೊತ್ತಾ? ಯಾವ ಬಾಣ ಯಾರಿಗೆ ಹೋಗಿ ತಗಲಿ ಅವನು ಸಾಯ್ತಾನೆ ಅಂತ ಮೂಲ ಮಹಾಭಾರತದಲ್ಲಿ ಇದೆ. ಮಹಾಭಾರತ ಯುದ್ಧ ಆಗಿಲ್ಲ, ಕೌರವರು ಪಾಂಡವರು ಹುಟ್ಟಿಲ್ಲ. ಅರ್ಥ ಆಯ್ತಲ್ಲ? ಇದು ವಾಂಗ್ಮಯಕ್ಕೆ ಕೊಟ್ಟ ಸೇವೆ. ಅದರಲ್ಲಿ ಬಹಳಷ್ಟು ನಮಗೆ ಅರ್ಥ ಆಗಲ್ಲ, ಇಂಟರ್ಪ್ರಿಟೇಷನ್ಸ್ ಏನೇನೋ ಬಂದ್ಬಿಡುತ್ತೆ. ಮಧ್ವಾಚಾರ್ಯ ಏನು ಮಾಡೋದು ಗೊತ್ತಾ? ಮಹಾಭಾರತ ತಾತ್ಪರ್ಯ ನಿರ್ಣಯ ಒಂದು ರಚನೆ ಮಾಡಿದ್ರು. ಏನು? ಮಹಾಭಾರತದ ತಾತ್ಪರ್ಯ ಪರ್ಪರ್ಟು ಹೇಳಿಕೊಡುವ ಅಲ್ಬಂದ್ರ ಹೇಳಿಕೊಡುವ ಯಾವುದು ನಿರ್ಣಯಾತ್ಮಕ ಗ್ರಂಥ ಯಾವುದು? ಮಧ್ವಾಚಾರ್ಯ. ಸೊ ಈ ಸ್ಟಾಲಲ್ಲಿ ಏನು ಗೊತ್ತಾಯ್ತು ನಮಗೆ? ಮಧ್ವಾಚಾರ್ಯರ ವಾಂಗ್ಮಯ ಸೇವೆ 37 ಸರ್ವಮೂಲ. ಸರ್ವಮೂಲ ಅಂತ ಯಾಕೆ ಹೇಳ್ತೀವಿ? ಸರ್ವಕ್ಕೂ ಮೂಲ. ಯಾವ ಸರ್ವಕ್ಕೂ? ನಮ್ಮ ಎಲ್ಲ ಜ್ಞಾನಕ್ಕೆ ಮೂಲಭೂತವಾದ ಗ್ರಂಥಗಳು 37. ಅದಕ್ಕೋಸ್ಕರ ಮಧ್ವಾಚಾರ್ಯರ ಗ್ರಂಥಗಳಿಗೆ ಹೆಸರೇನು? ಸರ್ವಮೂಲ. ಎಲ್ಲಕ್ಕೂ ಮೂಲ. ಈ ಮೂಲದಿಂದ ನಮಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಒಂದು ಭರವಸೆ ಇದೆ. ಹೋಗ್ತೀವಿ ಒಂದು ಗ್ಯಾರಂಟಿ ಇಲ್ಲ, ಗೊತ್ತಿಲ್ಲ ನಮಗೆ. ಮುಕ್ತಿಯೋಗ್ಯ ಜೀವರಿದ್ರೆ ಹೋಗ್ತೇವೆ. ಆದರೆ ಒಂದು ಆಶ್ವಾಸನೆ ಇದೆ, ಈ ಸ್ಥಾನದಲ್ಲಿ ಬಂದು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ ಅಂದರೆ ಒಂದಾನೊಂದು ಕಾಲದಲ್ಲಿ ದೇವರು ನಮಗೆ ಕರ್ಕೊಂಡು ಹೋಗ್ತಾನೆ. ಬನ್ನಿ, ಇಲ್ಲಿ ಎಲ್ಲಿಗೆ ಬಂದ್ವಿ ಗೊತ್ತಾ? ಈಗ ಮಧ್ವಾಚಾರ್ಯರು ಎಲ್ಲೆಲ್ಲಿದ್ರು, ಎಲ್ಲೆಲ್ಲಿ ಸಂಚಾರ ಮಾಡ್ತಿದ್ರು, ಅವರ ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ದಾರೆ. ಯಾರು? ಮಧ್ವಾಚಾರ್ಯರು. ಯಾವ ಪಾಠ ಹೇಳ್ತಾ ಇದ್ದಾರೆ? ಈ ಸರ್ವಮೂಲದ ಪಾಠವನ್ನು ಅವ್ರ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಆ ಶಿಷ್ಯರು ಒಂದ್ಸರಿ ಕೇಳಿದ್ರು, ಏನಂತ ಕೇಳಿದ್ರು? ಆ ಶಿಷ್ಯರು ಕೇಳಿದ್ರು, ನಿಮ್ಮ ಗ್ರಂಥಗಳಿಗೆ ಯಾರು ಟೀಕೆಯನ್ನು ಬರೀತಾರೆ? ಟೀಕಾ ಅಂದ್ರೆ ವ್ಯಾಖ್ಯಾನ. ಅವರ ಮೂಲ ಇದಕ್ಕೆ ಬರೀತಕ್ಕಂಥದ್ದಕ್ಕೆ ಟೀಕಾ ಅಂತಾರೆ. ಯಾರು ಬರೀತಾರೆ ಅಂತ ಹೇಳ್ತಾರೆ. ಟಿಪ್ಪಣಿ ಬೇರೆ, ಟೀಕಾ ಬೇರೆ. ಓಕೆ, ಈ ಮೂಲಕ್ಕೆ ಸರ್ವಮೂಲಕ್ಕೆ ಫಸ್ಟ್ ಟೈಮ್ ಯಾರು ಬರೀತಾರೋ ದಟ್ ಇಸ್ ಕಾಲ್ಡ್ ಟೀಕಾ. ಅದ್ರ ಮೇಲೆ ಬರೆಯೋರಿಗೆ ಟಿಪ್ಪಣಿ ಅಂತಾರೆ. ಓಕೆ, ಈ ಶಿಷ್ಯರಿಗೆ ಕೇಳಿದ ತಕ್ಷಣ ಇತಿ ವ್ಯಾಖ್ಯಾಸ್ಯೆ ಗೋರಾಟ್ ಈ ಎತ್ತು ಬರೆಯುತ್ತೆ ಅಂತ ಎಲ್ಲ ಶಿಷ್ಯರಿಗೆ ಕಸರಿಸಿ ನನಗೆ ಹೇಳ್ತಾರೋ ಏನೋ, ಹಿಂಗೆ ಹೇಳ್ತಾರೋ ಏನೋ ಅಂತ ಅನ್ಕೊಂಡಿದ್ದಾರೆ. ಅದೇನಪ್ಪ ಈ ಎತ್ತಿಗೆ ಹೇಳ್ಬಿಟ್ರು ಅಂತ ಅವಮಾನ. ಇದು ಪರಮಾತ್ಮನ ಸಂಕಲ್ಪ. ಅದರಲ್ಲಿ ಕೆಲವರು ಶಿಷ್ಯರು ಏನು ಮಾಡ್ತಾರಂದ್ರೆ, ಈ ಎತ್ತನ್ನ ಡಮಾರ್ ಮಾಡ್ತಾರೆ, ಈ ಎತ್ತಿಗೆ ವಿಷಪ್ರಾಶನ ಮಾಡಿಸ್ತಾರೆ, ಈ ಎತ್ತು ದೇಹವನ್ನು ಬಿಡುತ್ತೆ. ಆವಾಗ ಮಧ್ವಾಚಾರ್ಯರಿಗೆ ಗೊತ್ತಾಗುತ್ತೆ. ಅವ್ರು ಬರ್ತಾರೆ, ಬನ್ನಿ ನಿಮಗೆ ಎತ್ತಿನ ಮಹಿಮಾ ಏನಂತ ತೋರಿಸಿ ಅಂತ ಹೇಳಿಬಿಟ್ಟು, ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾ ಪ್ರತಿಮಾದ್ಯಾದಿ ವರದೇಶ ವರಪ್ರದಂ. ಏನದು?
ಆ ದ್ವಾದಶ ಸ್ತೋತ್ರವನ್ನ ಪಠನೆ ಮಾಡಿದರೆ ಆ ಎತ್ತು ಮತ್ತೆ ಎದ್ದು ನಿಂತ್ಕೊಳ್ತಾರೆ. ಅಷ್ಟೇ ಅಲ್ಲ, ಆ ಎತ್ತಿನ ಬಾಯಿಯಿಂದ ಏನು ಇವರು ದ್ವಾದಶ ಸ್ತೋತ್ರ ಹೇಳಿದ್ರು ಕಂಪ್ಲೀಟ್ ಆಗೋದು ಮತ್ತೆ ರಿಸೈಟ್ ಮಾಡುತ್ತಾರೆ. ಇವರೆಲ್ಲ ಶಿಷ್ಯರು ಬೆರಗಾದರು, ಓ ಸ್ವಾಮಿ ಮಹಾ ತಪ್ಪಾಯಿತು. ಹಾಗೆ ಭೀಮಣ್ಣನಿಗೆ ಅರ್ಜುನ ಸೇವೆ ಮಾಡುವ ದ್ವಾಪರ ಯುಗದಲ್ಲಿ, ಈ ಯುಗದಲ್ಲಿ ನಮ್ಮ ಪೂರ್ಣಪ್ರಜ್ಞರಿಗೆ ಸೇವೆ ಮಾಡಲಿಕ್ಕೆ ಬಂದ ಅರ್ಜುನ ಅವರೇ ಇಂದ್ರಾಂಶರು. ಎತ್ತಾಗಿ ಬಂದು ಸೇವೆ. ಎತ್ತಾಗಿ ಯಾಕೆ ಬಂದ್ರು? ಮನುಷ್ಯನಾಗಿ ಬಂದ್ರೆ ರೋಟಿ ಕಪಡ ಮಕ ಚಿಂತೆ ಹಂಗೆಲ್ಲ ಇದೆ ಅಲ್ವ. ಈಗ ಇದಾದ್ಮೇಲೆ ಏನು ರೋಟಿ ಯಾವಾಗ, ನಿದ್ದೆ ಯಾವಾಗ, ಈ ಚಿಂತೆ ಎಲ್ಲ ಇರಬಾರ್ದು. ಪಶು ಏನಂತೂ ಮೇಯ್ತಾ ಇದ್ರೆ ಸಾಕು, ಬೇರೆ ಕಂಪ್ಲೀಟ್ ಕಿವಿಯನ್ನ ಮಧ್ವಾಚಾರ್ಯರ ಗ್ರಂಥಗಳ ಶ್ರವಣಕ್ಕೆ ಉಡುಪಾಗಿತ್ತು. ಅದು ಆ ದೇವೇಂದ್ರ, ಶೇಷಾದೇಶಗೊಂಡ ದೇವೇಂದ್ರ ಈ ಅವತಾರ ಎತ್ತಿನ ರೂಪದಲ್ಲಿ ಅವತಾರ ಮಾಡಿ ಮುಂದೆ ಇವರು ಹೇಳಿದ ಪ್ರಕಾರ ಟೀಕಾ ಬರಿಬೇಕು ಅಂತ ಕಂಪ್ಲೀಟ್ ಶ್ರವಣ ಮಾಡಿದ್ದಾರೆ. ಆ ಎತ್ತಿನ ರೂಪವಾಗಿ ಇರ್ತಕ್ಕಂಥ ದೇವೇಂದ್ರ ಮುಂದೆ ಜನ್ಮದಲ್ಲಿ ಏನಾದ ಅಂತ ಪಕ್ಕದಲ್ಲಿ ನೋಡ್ತಾರೆ. ಮಧ್ವಾಚಾರ್ಯರ ಪ್ಲೇಸ್ ಅಲ್ಲಿ ಎತ್ತು, ಆಮೇಲೆ ಮಧ್ವಾಚಾರ್ಯ ಅಂದ್ರು ಎತ್ತಿನ ಕೆಲಸ ಆಯ್ತು, ನೀನು ಹೊರಡು, ಎಕ್ಸಿಟ್ ಅವರು ಕೊಟ್ಟರು. ಡೈರೆಕ್ಟ್ ಆಗಿ ನೆಕ್ಸ್ಟ್ ಜನ್ಮದಲ್ಲಿ ಎಲ್ಲಿ ಬಂದ್ರು? ಮಂಗಳವೇಣೆ. ಯಾವರು? ಪಂಡರಪುರ ಹತ್ರ ಮಂಗಳವೇಣೆ ಅಂತ ಒಂದು ಊರಿದೆ. ಅಲ್ಲಿ ಆ ಮಂಗಳವೇಣೆಯಲ್ಲಿ ರಾಜ, ಅವಾಗೆಲ್ಲ ಬ್ರಾಹ್ಮಣರು ರಾಜ ಆಗ್ತಿದ್ದರು ಆಯ್ತಾ. ಆ ಬ್ರಾಹ್ಮಣ ರಾಜ ಕೇಶವ ರಘುನಾಥ ಪಂಥ ಅಂತ ಇದ್ದ. ಅವರ ಮನೆಯಲ್ಲಿ ಜನಿಸಿದರು. ಯಾರು? ಅವರ ಹೆಸರು ರಘುನಾಥ್ ಅಂತಾನೆ ಇಡ್ತಾರೆ. ದೋಂಡೋ ಅಂತ. ದೋಂಡ ಅಂದ್ರೆ ಏನು ಗೊತ್ತಾ? ಸ್ಟೋನ್, ರೈಟ್? ದೋಂಡೋ ಪಂತ್ ಅಂತ ಹೆಸರಿಡ್ತಾರೆ. ಯಾಕೆ? ಕಲ್ಲಾಗಿ ತುಂಬಾ ಸ್ಟ್ರಾಂಗ್ ಆಗಿ ಇರ್ಲಿ ಅಂತ ಮಗನಿಗೆ ಆ ಹೆಸರಿಡ್ತಾರೆ, ದೀರ್ಘಾಯುಷ್ಯವಾಗಿರ್ಲಿ ಅಂತ. ಆ ದೋಂಡೋ ಪಂತರು ರಾಜನ ಮಗ ಆಗಿದ್ದರಿಂದ ಸಮಯಕ್ಕೆ ಸರಿಯಾದ ಸಂಸ್ಕಾರ ಕೊಟ್ಟು ರಾಜನಿಗೇನು ಹಾರ್ಸ್ ರೈಡಿಂಗ್ ಅಲ್ಲ, ಹಾರ್ಸ್ ರೈಡಿಂಗ್ ಹೇಳ್ಕೊಟ್ಟು ಚೆನ್ನಾಗಿ ಹಾರ್ಸ್ ರೈಡಿಂಗ್ ಮಾಡ್ತಾ ಇದ್ರು. ಮತ್ತೆ ಶಸ್ತ್ರಾಸ್ತ್ರಗಳ ಅಭ್ಯಾಸವನ್ನ ಮಾಡಿ ತುಂಬಾ ಎಕ್ಸ್ಪರ್ಟ್ ಆಗಿದ್ರು. ಯಾರು? ದೋಂಡೋ ಪಂತರು ಆಯ್ತಾ. ಈ ದೋಂಡೋ ಪಂತರು ಒಂದಿನ ಎಲ್ಲಿಂದ ಊರಿಂದ ಊರು ಹೋಗುವಾಗ ಒಳ್ಳೆ ಬಿಸಿಲು ಪ್ರದೇಶ, ಬಾಯಾರಿಕೆ ಆಗ್ಬಿಟ್ಟಿದೆ. ನೀರು ಹುಡುಕ್ತಾ ಹೋಗ್ತಾರೆ, ನೀರು ಸಿಗಲ್ಲ. ಒಂದ್ಸರಿ ಹಂಗೆ ಬಂದ್ರೆ ಅವ್ರಿಗೆ ಕಂಡಿದ್ದು ಯಾವ ನದಿ? ಕಾಗಿಣಿ. ನಾನು ಹೇಳ್ತಾ ಇರೋದು ಮಂಗಳವೇಣೆಯಲ್ಲಿ ಭೀಮಾ ನದಿ. ಚಂದ್ರಭಾಗ, ಚಂದ್ರ ರೂಪದಿಂದ ಹರಿಯತ್ತೆ. ಆ ಭೀಮಾ ನದಿ ನೋಡಿದ ತಕ್ಷಣ ಅವ್ರ ಜೊತೆ ಇದ್ದಕ್ಕಂಥ ಎಲ್ಲ ಸೈನಿಕರು ಇಳಿದು ನೀರು ಕುಡಿತಾರೆ. ಇವರು ಮಾತ್ರ ಆ ಅಶ್ವದಿಂದನೇ ನೀರು ಇಳಿತಾರೆ. ಅಶ್ವ ಅಂದ್ರೆ ಕುದುರೆ. ಕುದುರೆಗೂ ಇಳಿಯಲ್ಲ, ಬಗ್ಗಿ ನೀರು ಕುಡಿತಾರೆ. ಯಾರು ಕುಡಿಯುತ್ತಾರೆ? ಪಶು. ಆ ಕಡೆ ಅಕ್ಷೋಭ್ಯ ತೀರ್ಥರು ಕೂತ್ಕೊಂಡು ತಪಸ್ಸು ಮಾಡ್ತಾ ಇರ್ತಾರೆ, ಶಿಷ್ಯರನ್ನ ಇಟ್ಕೊಂಡು. ಅವ್ರು ನೋಡ್ತಾರೆ ಈ ದೃಶ್ಯವನ್ನ ನೋಡಿದ ತಕ್ಷಣ ಏನಂತ? ಕಿಂ ಪಶು ಪೂರ್ವ ದೇಹೇ. ಏನ್ ಹೇಳ್ತಾರೆ? ಕಿಂ ಪಶು ಪೂರ್ವ ದೇಹ ಅಂತ ನಿಮಗೆ ಆಗತ್ತೆ. ಏನು? ನೀನು ಹಿಂದಿನ ದೇಹ ಜನ್ಮದಲ್ಲಿ ಪಶು ಆಗಿದ್ಯಾ ಅಂತ ಅಲ್ಲಿಂದ ಕರೆದಿದ್ದು ಈ ಕಿವಿಗದು ಬಿದ್ದ ತಕ್ಷಣ ಫ್ಲಾಶ್ ಬ್ಯಾಕ್. ಸೀರಿಯಲ್ ಅಲ್ಲಿ ಫ್ಲಾಶ್ ಬ್ಯಾಕ್ ತರಲ್ಲ, ಆಕ್ಚುಯಲ್ ಫ್ಲಾಶ್ ಬ್ಯಾಕ್. ಎಲ್ಲಿ? ಈ ಟೇಕ್ಸ್ ಗೋಸ್ ಬ್ಯಾಕ್ ಟು ಮಧ್ವಾಚಾರ್ಯ ಡೇಸ್, ಅಂದ್ರೆ ಪ್ರೀವಿಯಸ್ ಜನ್ಮ. ಆಯ್ತಾ? ಓ, ನಾನು ಎತ್ತಾಗಿದ್ನಲ್ಲ, ಎಲ್ಲ ಸರ್ವಮೂಲಗಳು ಕೇಳಿದ್ನಲ್ಲ, ಅವತ್ತು ಮಧ್ವಾಚಾರ್ಯರು ಟೀಕಾ ಬರಿಬೇಕಂತ ಹೇಳಿದ್ರಲ್ಲ, ಎಲ್ಲ ಜ್ಞಾಪಕ ಬರ್ತದೆ. ಓಹೋ, ಈ ಗುರುಗಳೇ ನಮ್ಮ ಗುರುಗಳು ಅಂತ ಓಡ್ಕೊಂಡು ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ಸ್ವಾಮಿ ನಾನು ನಿಮ್ಮ ಶಿಷ್ಯ, ನೀವು ನಮ್ಮ ಗುರುಗಳು, ನನಗೆ ಜ್ಞಾನೋಪದೇಶ ಮಾಡ್ರಿ. ಯಾರಿಗೆ ಕೇಳ್ಕೊತಾರೆ? ಅಕ್ಷೋಭ್ಯ. ಜ್ಞಾನೋಪದೇಶ ಬಂದಿದ್ರೆ ಸಾಕಾಗಿತ್ತು, ನನಗೆ ಯತ್ಯಾಶ್ರಮ ಕೊಡ್ರಿ ಅಂತ. ಯಾಕಂದ್ರೆ ಜ್ಞಾನಕ್ಕೆ ಜಾಸ್ತಿ ಪ್ರಚುರವಾದ ಆಶ್ರಮ ಯತ್ಯಾಶ್ರಮ. ಅದಕ್ಕೆ ಅದು ಕೊಡಿ ಅಂತ. ಅಪ್ಪ ನೀನೇ, ನಿಮ್ಮಪ್ಪ ರಾಜ, ನೀವು ಒಬ್ಬನೇ ಮಗ, ನಾನು ನಿಮಗೆ ಯತಿಯಾಗಿ ಮಾಡಿಬಿಟ್ರೆ ನಾನು ಜೈಲಿಗೆ ಹೋಗ್ಬೇಕಾಗುತ್ತೆ. ಸಾರಿ, ರೈಟ್? ಬರೀ ಜ್ಞಾನ ಬೇಕಾದ್ರೆ ಕೊಡ್ತೀನಿ. ಇಲ್ಲ, ನನ್ನ ಸ್ವ ಇಚ್ಛೆಯಿಂದ ನಾನು ಕೇಳ್ತಾ ಇದ್ದೀನಿ, ಅದು ಯಾವ ತಪ್ಪು ಇಲ್ಲ, ಕೊಡ್ರಿ ಅಂತ ಕೇಳ್ತಾ ನಮ್ಮಪ್ಪ ನಾನು ಹೇಳ್ಕೊತೀನಿ. ವ್ಯತ್ಯಾಶ್ರಮ ಕೊಟ್ಟುಬಿಡ್ತಾರೆ. ಇಲ್ಲಿ ಅದೇ ಭೀಮಾ ನದಿ ತೀರದಲ್ಲಿ. ಇಷ್ಟು ಆದಮೇಲೆ ಮಂಗಳವೇಳೆಗೆ ನ್ಯೂಸ್ ಹೋಗುತ್ತೆ. ಭಟರು ಹೋಗಿ ಹೇಳ್ತಾರೆ, ಸ್ವಾಮಿ ನಿಮ್ಮ ಮಗ ನಿಮ್ಮ ಕೈ ಬಿಟ್ಟು ಹೋದ ಅಂತ ಡಿಕ್ಲೇರ್ ಮಾಡ್ತಾರೆ.
ಅವನು ಏನು ತಕ್ಕ ಪೆಟ್ಟೆ ಅಂತ ಎಲ್ಲ ಸೈನ್ಯರನ್ನು ಕರ್ಕೊಂಡು ಬರ್ತಾನೆ. ಯಾರು? ಕೇಶವ ರಘುನಾಥ ಪಂತ ಬಂದ್ಬಿಟ್ಟು ಅಕ್ಷೋಭ್ಯ ತೀರ್ಥರಿಗೆ ಅಟ್ಯಾಕ್ ಮಾಡ್ತಾನೆ. ಹೌ ಡೇರ್ ಯು ಗೇವ್ ದಿಸ್ ಆಶ್ರಮ ಟು ಮೈ ಸನ್. ಇಂಗ್ಲಿಷ್ ಯಾಕೆ ಅಂದರೆ ಈ ಮಾಡರ್ನ್ ಇದರಲ್ಲಿ ಎರಡೂ ಮಾತಾಡ್ತೀವಿ ನಾವು. ಯಾಕೆ ಅಂತ ಕೇಳ್ತಾರೆ. ಅಕ್ಷೋಭ್ಯ ತೀರ್ಥರು ಅಂತಾರೆ, ನೋಡಪ್ಪ ನಿನ್ನ ಮಗ ಬಯಸಿದ್ದು ನಾನು ಕೊಟ್ಟಿದ್ದೀನಿ, ಭಗವಂತನ ಸಂಕಲ್ಪ ಇದ್ರೆ ಮತ್ತೆ ಕರ್ಕೊಂಡು ಹೋಗು. ಅದು ಹೇಳ್ತಾರೆ. ಜಯತೀರ್ಥರು ಹೆಸರು ಇಟ್ಟಿರ್ತಾರೆ, ಇವರು ಒಪ್ಕೋತಾರೆ. ಗೊತ್ತು ಭಗವಂತನ ಸಂಕಲ್ಪ ಏನಿದೆ ಅಂತ ಅವ್ರಿಗೆ ಗೊತ್ತಿತ್ತು, ಕರ್ಕೊಂಡು ಬಂದ್ಬಿಡ್ತಾರೆ ಮನೆಗೆ. ಇಲ್ಲಿ ಬರೋ ಮುಂಚೆ ಅವ್ರಿಗೆ ಮದುವೆ ಆಗಿರುತ್ತೆ. ಯಾರಿಗೆ? ದೊಂಡೋಪಂತರಿಗೆ ಕನ್ಯಾವಿವಾಹ ಆಗಿ ಇಬ್ಬರು ಹೆಣ್ಣಂತರು ಇರ್ತಾರೆ, ಆದರೆ ಮನೆ ತುಂಬಿಸ್ಕೊಂಡಿರಲ್ಲ. ಗೃಹಸ್ಥಾಶ್ರಮ ಧರ್ಮಕ್ಕಿನ್ನೂ ಬಂದಿರಲ್ಲ. ರಾಜಾರಾಣಿ ಏನು ಥಿಂಕ್ ಮಾಡ್ತಾರಂದ್ರೆ, ಯತ್ಯಾಶ್ರಮ ಮನಸ್ಸು ಬದಲಾಯಿಸಬೇಕಂದ್ರೆ ಗೃಹಸ್ಥ ಧರ್ಮದಲ್ಲಿ ನುಗ್ಬಿಡೋಣ ಅಂತ ಅರೇಂಜ್ ಮಾಡಿ ಹೆಣ್ಣಂತರಿಗೆ ಕಳಿಸ್ಕೊಟ್ರೆ ಅವ್ರಿಗೆ ಕಂಡಿದ್ದು ಒಂದು ತೇಜೋಪುಂಜ. ಯಾರು? ದೊಡ್ಡೋಪಂತ ಕಾಣಲಿಲ್ಲ, ದೊಡ್ಡ ರೇಡಿಯೇಷನ್ ಆಫ್ ಲೈಟು, ಮುಖ ಕಾಣಲಿಲ್ಲ, ಮೇಲೆ ಸ್ವಲ್ಪ ಶೇಷಾಂಶರು ಅಂತ, ಶೇಷ ಆವೇಶ ಉಳ್ಳವರು ಅಂತ ಕಂಡ ತಕ್ಷಣ ಅಲ್ಲೇ ಮೂರ್ಛಿತವಾಗಿ ಬಿದ್ದುಬಿಡ್ತಾರೆ. ಅಲ್ಲಿರೋ ಪಂಡಿತರು, ಯಾರು ರಾಜನ ಒಂದು ಮಿನಿಸ್ಟರ್ಸ್ ಅವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಬಂದು ಹೇಳ್ತಾರೆ, ಇದು ನಿನ್ನ ಮಗ, ಇದು ನಿನ್ನ ಆಸ್ತಿ ಅಲ್ಲ, ಅಕ್ಷೋಭ್ಯ ತೀರ್ಥನ ಆಸ್ತಿ, ಹೋಗ್ಬಿಟ್ಬಿಡು. ಅವನಿಗೂ ತಪ್ಪು ಅರಿವು ಆಗಿ ಮತ್ತೆ ಮಗನ್ನ ಕರ್ಕೊಂಡು ಬಂದು ಅಕ್ಷೋಭ್ಯ ತೀರ್ಥರ ಸ್ವಾಮಿ ನಿಮಗೆ ಒಪ್ಪಿಸ್ತಾ ಇದ್ದೀನಿ ನನ್ನ ಮಗನ್ನ. ಅದಾದಮೇಲೆ ಬಹಳ ವರ್ಷ ಅವ್ರಿಗೆ ಪಾಠ ಹೇಳ್ಕೊಡ್ತಾರೆ. ಯಾರು? ಅಕ್ಷೋಭ್ಯ ತೀರ್ಥರು ಕಂಪ್ಲೀಟ್ ಸರ್ವಮೂಲ ಮತ್ತೆ ಜಯತೀರ್ಥರಿಗೆ ಹೇಳ್ಕೊಡ್ತಾರೆ. ಪಾಠ ಹೇಳಬೇಕಲ್ಲ, ಪಾಠ ಹೇಳ್ಬಿಟ್ಟು ಇವರಿಬ್ರು ಸೇರಿ ಇವರು ರಾಜನ್ಗೆ ಹೇಳ್ತಾರೆ, ಇನ್ನೊಂದು ವರ್ಷದಲ್ಲಿ ನಿನ್ಗೊಂದು ಗಂಡು ಮಗು ಆಗತ್ತೆ, ಅವನು ನಿನ್ನ ವಂಶ ಉದ್ಧಾರಕ, ನಿಮ್ಗೆ ನೋಡ್ಕೋತಾನೆ ಅಂತ. ಅದು ಮಾತ್ರ ಅನುಗ್ರಹ ಮಾಡಿ ಕಳಿಸ್ಬಿಟ್ಟಿರ್ತಾರೆ. ನೋಡಿ, ಎಲ್ಲ ಜಸ್ಟಿಸ್ ಅರ್ಥ ಆಯ್ತಲ್ಲ. ಯಾರೋ ಪ್ರಶ್ನೆ ಕೇಳಬೇಕು, ಏನಲ್ಲ ಪಾಪ ಅಲ್ಲ ರಾಜನಿಗೆ? ಅಲ್ಲ, ಅದಕ್ಕೂ ಆನ್ಸರ್ ಇದೆ. ಅವರು ಇನ್ನೊಂದು ಮಗು ಪಡಿತಾನೆ, ನೀವು ಪಡಿತೀರಾ ಅಂತ ಹೇಳಿ. ಈಗ ಅಕ್ಷೋಭ್ಯ ತೀರ್ಥರು ಅಂತಾರೆ, ಆಯಿತು, ನಮ್ಮ ಅವತಾರ ಕಾರ್ಯ ಆಯಿತು, ನಾನು ವೃಂದಾವನಸ್ಥ ಆಗಬೇಕು ಅಂತ ಅಕ್ಷೋಭ್ಯ ತೀರ್ಥರು ಹೇಳಿ ಅವರು ಜಯತೀರ್ಥರಿಗೆ ಏನು ಹೇಳ್ತಾರೆ, ನೀವು ಬಂದಿದ್ದ ಅವತಾರ ಕಾರ್ಯ ಟೀಕಾಗಳು ಬರೀಲಿಕ್ಕೆ ಶುರು ಮಾಡಬೇಕು ಅಂತ ಹೇಳಿ ಮಲಕೇಡದಲ್ಲಿ ಹೋಗಿ ವೃಂದಾವನಸ್ಥರಾಗ್ತಾರೆ. ಯಾರು? ಅಕ್ಷೋಭ್ಯ ತೀರ್ಥರು. ಅವರ ಮಹಾಸಮಾರಾಧನೆ ಎಲ್ಲ ವಿಜೃಂಭಣೆಯಿಂದ ಮಾಡಿ ಟೀಕಾಚಾರ್ಯರು ಟೀಕಾ ಬರಿಬೇಕು ಅಂತ ಒಂದು ಪ್ಲಾನ್ ಮಾಡಿದ್ದಾರೆ. ಅದರ ಮುಂಚೆ ದುರ್ಗಾದೇವಿಯ ಒಂದು ಅನುಗ್ರಹ ಆಗಬೇಕು ಅಂತ ಸಂಧ್ಯಾವಳಿಯನ್ನು ಊರಿಗೆ ಬಂದು ಆ ದುರ್ಗಾಲಯದಲ್ಲಿ ಕೂತ್ಕೊಂಡು ವರ್ಷಾನ್ಗಟ್ಟಲೆ ತಪಸ್ಸು ಮಾಡ್ತಾರೆ. ಗಾಳಿ ಭಕ್ಷಣ, ಎಲೆ ಭಕ್ಷಣ ಅಷ್ಟೇ. ಅದನ್ನು ಪ್ರಸನ್ನರಾಗಿ ದುರ್ಗಾದೇವಿ ಬರ್ತಾಳೆ. ದುರ್ಗಾದೇವಿ ಬಂದುಬಿಟ್ಟು ಏನು ಮಾಡ್ತಾರೆ ಗೊತ್ತಾ? ನನ್ನ ಗಂಡನ ವಾಂಗ್ಮಯವನ್ನು ಇವನು ಪ್ರಚಾರ ಮಾಡಲಿಕ್ಕೆ ಹೋಗಿದ್ದಾನೆ. ಯಾಕೆ? ಹಯಗ್ರೀವ ದೇವರು ಬರೆದಿದ್ದೆಲ್ಲ ಅದಿಲ್ಲದೆ ನನ್ನ ಮಗ ದುರ್ಗಾಚಾರ್ಯ, ನನ್ನ ಮಗ ಯಾರು? ದುರ್ಗಾದೇವಿ ಮಗ ತಾನೆ ವಾಯುದೇವರು ಮಾಡ್ತಾ ಇದ್ದಾನೆ ಅಂದಮೇಲೆ ಇಂದ್ರದೇವರಿಗೆ ನಾನು ಅನುಗ್ರಹ ಮಾಡದೆ ತಪ್ಪಾಗುತ್ತೆ ಅಂತ ತಕ್ಷಣ ಬರ್ತಾಳೆ ಪ್ರೀತನಾಗಿ. ಮಗು, ಈ ಪೆನ್ ತಗೋ, ಲೇಖನಿ ಕೊಟ್ಟು ಲೇಖನಿ ಜೊತೆ ಇನ್ನೊಂದು ಕೊಡ್ತಾರೆ. ಏನು ಕೊಡ್ತಾರೆ? ಒಂದು ಇಂಕ್ ಪಾಟ್. ಇದೆರಡು ಯಾರಿಗೆ ಕೊಡ್ತಾರೆ? ಜಯತೀರ್ಥರಿಗೆ ದುರ್ಗಾದೇವಿ ಕೊಟ್ಟು ಬಿಟ್ಟು, ನಿನ್ನ ಕೆಲಸದಲ್ಲಿ ನಿನಗೆ ವಿಜಯ ಸಿಗಲಿ ಅಂತ ಹೇಳಿಬಿಟ್ಟು, ಅಷ್ಟರ ಮಧ್ಯ ದುರ್ಗಾದೇವಿ ಸೊಸೆ ಸುಮ್ಮನೆ ಇರಲ್ಲ. ಏನು ಮಾಡ್ತಾರೆ ಗೊತ್ತಾ? ಯಾರು ಸೊಸೆ? ದುರ್ಗಾದೇವಿ ಸೊಸೆ ಯಾರು? ಸರಸ್ವತಿ ದೇವಿ. ಸರಸ್ವತಿ ದೇವಿಗೂ ಬರ್ತಾಳೆ. ಅವರು ನಾಲಿಗೆ ಮೇಲೆ ಬಂದು ಏನ್ರಿ? ದುರ್ಗಾದೇವಿ ಪೆನ್ನು, ಇಂಕ್ ಪಾಟು, ಸರಸ್ವತಿ ದೇವಿ ಬಾಯಲ್ಲಿ. ಅದು ಪ್ರಚಂಡವಾದ ಟೀಕಾ ಗ್ರಂಥಗಳು. ಇಷ್ಟು ಟೀಕಾ ಗ್ರಂಥಗಳು 18 ಟೀಕಾ ಪ್ಲಸ್ 3 ಇಂಡಿಪೆಂಡೆಂಟ್ ಗ್ರಂಥಗಳನ್ನು ರಚನೆ ಮಾಡಿದ ಕೀರ್ತಿ ಯಾರಿಗೆ? ಜಯತೀರ್ಥರಿಗೆ. ಗೊತ್ತಾಯ್ತಲ್ಲ ಯಾಕೆ ಜಯತೀರ್ಥರು ಅಷ್ಟು ಒಂದು ನಮಗೆ ಜ್ಞಾನದ ಒಂದು ಪರಾಕಾಷ್ಠತೆಯನ್ನು ತೋರಿಸಿದಂದ್ರೆ, ಮಧ್ವಾಚಾರ್ಯರ ಸರ್ವಮೂಲದಲ್ಲಿ ಇರ್ತಕ್ಕಂಥ ಅರ್ಥ ಗಾಂಭೀರ್ಯವನ್ನ ಸುಲಲಿತ ಭಾಷೆಯಲ್ಲಿ ನಮಗೆ ಅರ್ಥ ಆಗುವಂತೆ ಬರೆದ್ರು. ಆದರೂ ನಮಗೆ ಅರ್ಥ ಆಗಿಲ್ಲ. ಯಾಕಂದ್ರೆ ಇನ್ನೂ ಬೇರೆ ಯತಿಗಳು ಬರೆದ್ರು, ಆ ಕಡೆ ಹೋಗ್ತೀವಿ ನಾವು, ಅದು ತಿಳ್ಕೋತೀವಿ. ಆ ಟೀಕಾಚಾರ್ಯರು ಅವರ ಮೇರು ಕೃತಿ ಯಾವುದು? ಶ್ರೀಮನ್ ನ್ಯಾಯ ಸುಧಾ. ಯಾವ ಸರ್ವಮೂಲಕ್ಕೆ ಅವರು ಶ್ರೀಮನ್ ನ್ಯಾಯ ಸುಧಾ ಅಂತ ಬರೆದ್ರು? ಲಾಸ್ಟ್ ಸ್ಟಾಲ್ ಹೋಗುವಾಗ ಅಣುವ್ಯಾಖ್ಯಾನ ಎಂಬ ಸರ್ವಮೂಲಕ್ಕೆ ಬರೆದ ಟೀಕೆಯ ಹೆಸರು ಶ್ರೀಮನ್ ನ್ಯಾಯ ಸುಧಾ. ಆಯ್ತಾ? ಇಷ್ಟು
ನಾವು ತಿಳ್ಕೋಬೇಕು. ಆ ಶ್ರೀಮನ್ಯಾಯಸುಧಾದ ಮಂಗಳ ಹರಿತಾ ಇದೆ. ಈ ವಿದ್ಯಾರ್ಥಿ ಸಮಗ್ರ ನ್ಯಾಯಸುಧಾ ಪುಸ್ತಕ ಎದುರುಗಡೆ ಇಟ್ಕೊಳ್ದೆ ಪುಕ್ಕವಾಗಿ ಪರೀಕ್ಷೆ ಕೊಡ್ತಾ ಇದ್ದಾರಂದ್ರೆ ಟೀಕಾಚಾರ್ಯರ ಒಂದು ಅನುಗ್ರಹ ಎಷ್ಟು ಆ ವಿದ್ಯಾರ್ಥಿ ಮೇಲೆ ಇರಬೇಕು, ಸ್ವಾಮಿಗಳು ಅದನ್ನು ಎಷ್ಟು ಪುನರಾವೃತ್ತಿ ಮಾಡಿರಬೇಕು ಅಂತ ಟೀಕಾಚಾರ್ಯರಿಗೆ ನಾವು ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತಾ ಮಾಡಿದ್ದು ಗ್ರಂಥ 21 ಯೋಚನೆ ಮಾಡಿ ವರ್ಷಕ್ಕೊಂದು ಮಾಡಿದ್ರು. ಏನು ಮಾಡಿದ್ರು? ಆ ಲೇಖನಿ ಬಂದ ತಕ್ಷಣ ಮಂಗಲ ವೇಳೆಗೆ ಬಂದರು. ಅವರ ದೇವರ ಮನೆ ಕೆಳಗಡೆ ಒಂದು ಸುರಂಗ ಮಾರ್ಗ ಇದೆ. ಆ ಸುರಂಗ ಮಾರ್ಗ ಅಂದ್ರೆ ಏನು? ಕೇವ್. ನಾವೆಲ್ಲ ಹೋಗ್ಲಿಕ್ಕಾಗಲ್ಲ, ಆದರೆ ಕೇವ್ ನೋಡ್ಬೋದು ನಾವು ಅವ್ರ ಮನೆಯಲ್ಲಿ. ಆ ಕೇವಿಂದ ಶೇಷ ರೂಪ ತಗೊಂಡು ಹೋದರು. ಏರ್ಪೋರ್ಟ್ ಬಂದರು. ಆನ್ ರೋಡ್ ಬರಲಿಲ್ಲ, ಆನ್ ಫ್ಲೈಟ್ ಬರಲಿಲ್ಲ, ಆನ್ ಅಂಡರ್ ರೋಡ್ ಟನಲ್. ಅರ್ಥ ಆಯ್ತಾ? ಬಂದಿದ್ಯಾರು? ಜಯತೀರ್ಥ ಎಡಗೋಳಕ್ಕೆ ಬಂದು ಅಲ್ಲಿ ಟೀಕಾಗ್ರಂಥಗಳನ್ನು ರಚನೆ ಮಾಡಿ ಏನು ಎತ್ತು ರೂಪೇಣ ಕೇಳಿದ್ರು, ಅಂಶೋಭ್ಯ ತೀರ್ಥರಿಂದ ಏನು ಕೇಳಿದ್ರು ಒಂದೊಂದು ಪದಕ್ಕೆ ಟೀಕಾ ಇವರು ಮಲ್ಲಾಚಾರ್ಯ ಏನಂತ ಈಟ್, ಬರೀ ಈಟ್ ಅಂದರೆ ಏನಂತ, ಯು ಈಟ್ ಅಂತ ಅಂಡರ್ಸ್ಟುಡ್. ಆ ಅಂಡರ್ಸ್ಟುಡ್ ಎಲ್ಲ ಹೇಳಲ್ಲ ಮಲ್ಲಾಚಾರ್ಯ, ಅದನ್ನೆಲ್ಲ ಹೇಳ್ಕೊಟ್ಟವರು ಅಂತ ಮಾಡಿ ಬರೀ 20 ವರ್ಷ, ಟೋಟಲ್ 40 years ಶ್ರೀರಾಮಕೃಷ್ಣರು. ಅಷ್ಟರಲ್ಲಿ ಆ ಕಾಂಟ್ರಿಬ್ಯೂಷನ್ ಮಾಡಿ ಆ ಊರಿನ ಜನಕ್ಕೆಲ್ಲ ಅಲ್ಲಿ ಒಂದು ಕೆರೆ ಇದೆ, ನೀರೇ ನಿಲ್ತಾ ಇರಲಿಲ್ಲ, ಕೆರೆಯಲ್ಲಿ ಜೋರು ಹೋಗ್ತಾ ಇತ್ತು. ಏನು ಮಾಡಿದ್ರೆ ಅಂದರೆ ಒಂದು ಮುಷ್ಟಿ ಮಣ್ಣನ್ನು ಕೊಟ್ಟು ಆ ಮುಷ್ಟಿ ಮಣ್ಣಲ್ಲಿ ಹಾಕಿ ನಿಮಗೆ ಏನಾಗುತ್ತೆ, ಆ ಕೆರೆ ಕಂಪ್ಲೀಟ್ ನೀರಿರುತ್ತೆ. ಅವತ್ತೇನು ಮುಷ್ಟಿ ಮಣ್ಣು ಕೊಟ್ಟು ಮುಚ್ಚಿದರೋ ನೀರಿಗೂ ಬರ್ತಿಲ್ಲ, ಹಾಗೇ ನೀರಿದೆ.